ಮೈಸೂರು ಬ್ಯಾಂಗ್ಳೂರು ಓಡಾಡ್ಬೇಕಾದ್ರೆ ನಾನು ಬಸ್ಸಲ್ಲಿ ಓಡಾಡ್ತೀನಿ ಆಯಿತಾ. ನಾನು ಸ್ಟಾರ್ಟಿಂಗು ಆ್ಯಕ್ಚುಲಿ ರೆಡ್ ಬಸ್ಸಲ್ಲೇ ಓಡಾಡ್ತಿದ್ದೆ. ಆವಾಗ ಎಲ್ಲರೂ ಕೇಳು, ನೀವು ಬಸ್ಸಲ್ಲಿ ಓಡಾಡ್ತೀರಾ? ಇಲ್ಲಿಗೆ ಹೆಂಗೆ ಓಡಾಡಲಿ ನಾನು ಅಂತ. ಮಾಸ್ಕ್ ಹಾಕ್ಕೊಳ್ತಿದ್ದೆ, ಅಥವಾ ಒಂದೊಂದ್ಸಲಿ ಮಾಸ್ಕು ಹಾಕೋದ್ರೆಲ್ಲ ಹೋಗ್ತಿದ್ದೆ ಏನೋ. ಆವಾಗೆಲ್ಲ ನೀವೆಲ್ಲ ಬಸ್ಸಲ್ಲಿ ಓಡಾಡ್ತೀರಾ, ನಿಮಗೆ ಕಾರೆಲ್ಲ ಕೊಡ್ತಾ ಇಲ್ವಾ, ಅದಿರುತ್ತಲ್ವ ಇದಿರುತ್ತಲ್ವ ಆ ಥರ ಎಲ್ಲ ಕೇಳೋರು, ವಿಚ್ ಇಸ್ ನಾಟ್ ಟ್ರೂ. ಆಮೇಲೆ ಕೆಲವು ಸತಿ ಕಾಮೆಂಟ್ಸ್ ಏನಾದ್ರು ವೆಕೇಷನ್ಗೆ ಹೋಗಿರೋದು ಆ ಥರದ್ದು ಏನಾದ್ರು ಪಿಕ್ಚರ್ಸ್ ಹಾಕ್ದಾಗ, ಇವ್ರದ್ದು ಬರೀ ಇದೆ, ಇವ್ರಿಗೇನು ಆರಾಮಾಗಿ ಸುತ್ತಾಡ್ತಾರೆ, ಈ ಥರದ್ದೆಲ್ಲ ಕಾಮೆಂಟ್ಸ್ ಬರುತ್ತೆ. ಬಟ್ ಒಂದು ವೆಕೇಷನ್ಗೆ ಹೋಗೋಕ್ಕೆ ಎಷ್ಟೋ ತಿಂಗಳಿಂದ ಆ್ಯಕ್ಚುಲಿ ದುಡ್ಡು ಕೂಡಿಟ್ಟಿರ್ತೀವಿ, ವಿಚ್ ಆಬ್ವಿಯಸ್ಲಿ ಪಬ್ಲಿಕ್ ಅಥವಾ ಎಲ್ಲರಿಗೂ ಗೊತ್ತಾಗಲ್ಲ. ಆ್ಯಂಡ್ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಬರುತ್ತೆ. ಇವ್ರಿಗೇನಿಲ್ಲ, ಆರಾಮಾಗಿ ಸೆಟ್ಟಲ್ಲಿ ಹೋಗ್ತಾರೆ, ಮೇಕಪ್ ಹಾಕೋತಾರೆ ಅಷ್ಟೇ ಆ ಥರ ಅಂತ ಹೇಳ್ತಾರೆ. ಬಟ್ ಎಷ್ಟೋ ದಿನಗಳು 24 hours ಶೂಟ್ ಮಾಡಿರ್ತೀವಿ. ನಾನು ಸೀರಿಯಲ್ ಮಾಡ್ತಾ ಒಂದು ಶೋ ಕೂಡ ಮಾಡ್ತಿದ್ದೆ ಕಲರ್ಸಲ್ಲಿ, ಕರಿಮಣಿ ಮಾಡುವಾಗ. ಆವಾಗ ಎಷ್ಟೊಂದು ಸಲ ಲೈಕ್ ಓವರ್ನೈಟ್ ಶೂಟ್ ಮಾಡಿ ನೆಕ್ಸ್ಟ್ ಡೇ ಸೀರಿಯಲ್ಗೆ ಹೋಗಿದ್ದೀನಿ. ಆ ಥರದ್ದೆಲ್ಲ ಇರುತ್ತೆ. ಬಟ್ ನಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕೋ ಸ್ಟೋರಿಗಳನ್ನ ನೋಡಿ ಇವ್ರ ಲೈಫ್ ಏನು ಆರಾಮಾಗಿದೆ ಅಂತ. ಅಫ್ಕೋರ್ಸ್ ಯಾರೂ ಲೈವ್ ಹೋಗ್ಬಿಟ್ಟು ಅಳಕ್ಕಾಗಲ್ಲ, ಹಿಂಗಿದೆ ನಮ್ಮ ಕಷ್ಟ ಅಂತ. ಆವಾಗ ಅದಕ್ಕೂ ಮಾತಾಡ್ತಾರೆ, ಅಯ್ಯೋ ಹಿಂಗೆ ಇವ್ರು ನೋಡು ಹೀಗೆಲ್ಲ ಹೇಳ್ಕೋತಾರೆ, ಅಥವಾ ಅದಕ್ಕೂ ಕಾಮೆಂಟ್ಸ್ ಬರುತ್ತೆ. ಅದಂತೂ ಇದ್ದೇ ಇರುತ್ತೆ, ಇವ್ರ ಲೈಫ್ ಇಷ್ಟು ಆರಾಮಿದೆ, ನಾವು ಹಾಕೋ ಬಟ್ಟೆ ಇವ್ರು ನೋಡಿ ಬಟ್ಟೆಗಳು ಹಿಂಗೆ ಹಾಕೋತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ. ಬಟ್ ಏನೇ ಒಂದು ಲಕ್ಸುರಿ ತೊಗೊಳೋದಕ್ಕೂ, ಸ್ಪೆಷಲಿ ನಾನು ಅಂದರೆ ಕಮ್ಮಿಂಗ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನನಗೆ ಗೊತ್ತಿರೋ ಸುಮಾರು ಹುಡುಗಿರ ನನ್ನ ಕಲೀಗ್ಸ್ ಆಗಿರ್ಬೋದು, ಒಂದು ಟ್ರಿಪ್ ಪ್ಲ್ಯಾನ್ ಮಾಡೋಕ್ಕೂ ಸೇವ್ ಮಾಡಿ ಪ್ಲ್ಯಾನ್ ಮಾಡೋರನ್ನ ನೋಡಿದ್ದೀನಿ. ಆ್ಯಂಡ್ ನನ್ನ ಸುತ್ತಮುತ್ತ ಆರ್ಟಿಸ್ಟ್ ಇರೋರಾಗಿತ್ತು, ಅವ್ರು ಏನೇ ಒಂದು ಕಾರ್ ತೊಗೋಬೇಕಾದ್ರು, ಇನ್ನೇನೇ ತೊಗೋಬೇಕಾದ್ರು ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡಿದ್ದೀನಿ, ಒಂದು ಮನೆ ಮಾಡಿದಾಗ ಆಗಿರ್ಬೋದು. ಬಟ್ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಿರ್ತೀನಿ, ಸ್ಪೆಷಲಿ ಹೀರೋಯಿನ್ಸ್ ಏನಾದ್ರು ಒಂದು ಹೊಸ ಕಾರ್ ತೊಗೊಂಡ್ರು ಅಥವಾ ಮನೆ ಕಟ್ಟಿದ್ರು, ಅದ್ರದ್ದೇನೋ ಫೋಟೋ ಹಾಕಿದ್ರು, ಅದ್ರಲ್ಲಿ ಕಾಮೆಂಟ್ಸ್ ಚೆಕ್ ಮಾಡುವಾಗ ತುಂಬ ನೆಗೆಟಿವ್ ಕಾಮೆಂಟ್ಸ್ ತುಂಬ, ಇವಳಿಗೇನು ಈ ಥರ ಏನು ಆ ಥರ ನಿಜವಾಗ್ಲೂ ಇರಲ್ಲ. ಅವ್ರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ. ಪ್ರತಿಯೊಬ್ಬರು ಏನೇ ಒಂದು ಲಕ್ಸುರಿ ಅಥವಾ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋತಾ ಇದ್ದಾರೆ ಅಂತಂದಾಗ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ. ದಯವಿಟ್ಟು ಈಸಿಯಾಗಿ ನೆಗೆಟಿವ್ ಕಾಮೆಂಟ್ ಮಾಡಬೇಡಿ ಅಂತ ಕೇಳ್ಕೊತೀನಿ.